ನಮಸ್ಕಾರ ಸ್ನೇಹಿತರ, PM ಕಿಸಾನ್ನ 22ನೇ ಕಂತಿನ ಹಣ ಯಾವಾಗ ಬಿಡುಗಡೆ ಆಗತ್ತೆ? ಈ ಪ್ರಶ್ನೆ ಅಂತರೂ ರಾಜ್ಯದ ಎಲ್ಲ ರೈತರು ಕೇಳ್ತಾ ಇದ್ದಾರೆ. ಹೌದು ಸ್ನೇಹಿತರೆ, ಬಹಳಷ್ಟು ಸ್ನೇಹಿತರು ಏನು ಮಾಡ್ತಾ ಇದ್ದಾರೆ, ಪಿಂಚಣಿ ಯಾವಾಗ ಜಮಾ ಆಗತ್ತೆ ಅಂತ ಕೇಳ್ತಾನೆ ಇದ್ದಾರೆ. ಸೊ ಇದರ ಬಗ್ಗೆ ನಾವು ಕೂಡ ತಿಳಿಸ್ಕೊಡ್ಬೇಕಾಗಿದೆ. ಯಾಕಂದರೆ ಬಹಳಷ್ಟು ಲಕ್ಷಾಂತರ ಫಲಾನುಭವಿಗಳು 2,000ದಿಂದ 4,000ಕ್ಕೆ ಏರಿಕೆ ಆಗಿದೆ ಅಂತಲೂ ಕೂಡ ಅಂದ್ಕೊಂಡು ಬಿಟ್ಟಿದ್ದಾರೆ. ಹಾಗಾದರೆ ನಮ್ಮ ರಾಜ್ಯದಲ್ಲಿ ಏರಿಕೆ ಆಗಿದೆಯಾ? ಅದರೆಲ್ಲದರ ಬಗ್ಗೆ ನಾನು ಡೀಟೇಲ್ ಆಗಿ ವಿವರಣೆಯನ್ನು ಕೊಡ್ತೀನಿ. ಹೆಚ್ಚಳ ಅಂತರೂ ಆಗಿದೆ. ಸೊ ಅದು ಎಲ್ಲಿ ಆಗಿದೆ, ಯಾತಕ್ಕಾಗಿ ಆಗಿದೆ, ಒಂದು ಕೇಂದ್ರದಿಂದ ಮಾಹಿತಿ ಸಿಕ್ಕಿದೆಯಾ? ಖಂಡಿತವಾಗ್ಲೂ ಸಿಕ್ಕಿದೆ. 4,000ಕ್ಕೆ ಏರಿಕೆ ಕೂಡ ಆಗಿದೆ. ಅದು ಯಾವ ರಾಜ್ಯದಲ್ಲಿ, ನಮ್ಮ ರಾಜ್ಯಕ್ಕೂ ಕೂಡ ಸಿಗತ್ತಾ? ಇದರೆಲ್ಲದರ ಬಗ್ಗೆ ನೋಡ್ತಾ ಹೋಗೋಣ. ಇದು ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಮಾಹಿತಿ ಏನಪ್ಪ ಅಂದರೆ, ಆ PM ಕಿಸಾನ್ ಯೋಜನೆಯಲ್ಲಿ ಪಿಂಚಣಿ ಹೆಚ್ಚಳ, 2,000 ಹೆಚ್ಚಳ ಆದರೂ ಸಹಿತ, ಇದರ ಜೊತೆಗೇ ನಿಮಗೆ 4,000 ಜಮಾ ಆದರೂ ಸಹಿತ ನಿಮ್ಮ ಅಕೌಂಟ್ಗೆ ಬರಬೇಕಲ್ವಾ? ಆ ಅಕೌಂಟ್ಗೆ ಬರಬೇಕಂದ್ರೆ ಈ ಡಾಕ್ಯುಮೆಂಟ್ಸ್ಗಳನ್ನು ನೀವು ಲಿಂಕ್ ಮಾಡಿಸ್ಕೊಳ್ಬೇಕು. ಸೊ ನಾನು ಬರೀ PM ಕಿಸಾನ್ ಯೋಜನೆಯ ದುಡ್ಡಿಗೋಸ್ಕರ ಹೇಳ್ತಾ ಇಲ್ಲ. ಬರ ಪರಿಹಾರ, ಬೆಳೆ ಹಾನಿ ಪರಿಹಾರ, ಫಸಲ್ ಬಿಮಾ ಯೋಜನೆ, ರೈತರಿಗೆ ಸಂಬಂಧಪಟ್ಟಂತಹ ಸಬ್ಸಿಡಿ ಯೋಜನೆಗಳು, ಅದರೆಲ್ಲದರ ಬಗ್ಗೆ ನೀವು ದುಡ್ಡನ್ನು ಪಡ್ಕೊಳ್ಬೇಕು. ಆ ಯೋಜನೆಯನ್ನು ಫಲಾನುಭವಿಗಳಾಗಬೇಕು ಅಂದರೆ ಈ ಡಾಕ್ಯುಮೆಂಟ್ಸ್ ಲಿಂಕ್ ಮಾಡ್ಕೊಳ್ಳೋದು ಅತಿ ಅವಶ್ಯಕ ಆಗಿದೆ. ಹಾಗಾದರೆ ಬನ್ನಿ ಸ್ನೇಹಿತರೆ, ಆ ಡಾಕ್ಯುಮೆಂಟ್ಸ್ ಯಾವುದು, ಹೇಗೆ ಲಿಂಕ್ ಮಾಡಿಸ್ಕೊಳ್ಬೇಕು, ನಿಮ್ಮ ಹೊಲ ಗದ್ದೆಗಳನ್ನು ಪ್ರೊಟೆಕ್ಟ್ ಇಟ್ಕೊಳ್ಬೇಕಂದ್ರೂ ಸಹಿತ ಈ ಡಾಕ್ಯುಮೆಂಟ್ಸ್ ಲಿಂಕ್ ಆಗಬೇಕಾಗತ್ತೆ. ಹಾಗಾಗಿ ಇದರೆಲ್ಲದರ ಬಗ್ಗೆ ನಾನು ಮಾಹಿತಿಯನ್ನು ತಿಳಿಸಿಕೊಡುವಂತಹ ಪ್ರಯತ್ನ ಮಾಡ್ತೀನಿ. ನೀವು ಈ ಒಂದು ವಿಡಿಯೋನ ಆದಷ್ಟು ಕೊನೆವರೆಗೂ ವಾಚ್ ಮಾಡಲಿಕ್ಕೆ ಪ್ರಯತ್ನ ಮಾಡಿ. ಸ್ನೇಹಿತರೆ, PM ಕಿಸಾನ್ ಯೋಜನೆಯಲ್ಲಿ ಒಟ್ಟಾರೆಯಾಗಿ ನಿಮಗೆ 21ನೇ ಕಂತಿನ ಹಣದವರೆಗೂ ಕೂಡ ಜಮಾ ಆಗಿದೆ. ನವೆಂಬರ್ 19ನೇ ತಾರೀಕು ಈ 21ನೇ ಕಂತಿನ ಹಣ ಜಮಾ ಆಗಿದೆ ಅಂತ ಹೇಳ್ಬೋದು. ಹಾಗಾದರೆ ಈ 22ನೇ ಕಂತಿನ ಹಣ ಮತ್ತೆ 2,000 ಜಮಾ ಆಗತ್ತೆ ಅಂತ ನೀವು ಕಾಯ್ತಾನೆ ಇದ್ದೀರಿ. ಹಾಗಾದರೆ ಈ 22ನೇ ಕಂತಿನ ಹಣ ಯಾವಾಗ ಜಮಾ ಆಗತ್ತೆ? ಸೊ ಇದು ಅತಿ ಶೀಘ್ರದಲ್ಲಿ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಯಾಕಂದರೆ ಪ್ರತಿ 3 ತಿಂಗಳಿಗೊಮ್ಮೆ ಅಥವಾ 2 ತಿಂಗಳಿಗೊಮ್ಮೆ ನಿಮಗೆ ದುಡ್ಡು ಜಮಾ ಆಗೋದಿಲ್ಲ ಇದು. ಸೊ ಪ್ರತಿ 4 ತಿಂಗಳಿಗೊಮ್ಮೆ ಜಮಾ ಆಗುವಂತಹ ಸ್ಕೀಮ್ ಇದು. ಸೊ ಪ್ರತಿ ತಿಂಗಳು ಅಥವಾ ಪ್ರತಿ 2 ತಿಂಗಳಿಗೊಮ್ಮೆ ಕೊಡ್ತಾ ಹೋದರೆ ಸರ್ಕಾರ ದಬಾಕೋಬೇಕಾಗತ್ತೆ. ಈಗಾಗಲೇ ನಮ್ಮ ರಾಜ್ಯದಲ್ಲಿರ್ತಕ್ಕಂತಹ ಪರಿಸ್ಥಿತಿ ನೀವು ನೋಡಿದ್ದೀರಿ. ಗ್ಯಾರಂಟಿ ಯೋಜನೆಗಳನ್ನು ಕೊಡ್ತಾ ಸರ್ಕಾರ ಸಾಲವೇ ಮಾಡ್ಕೊಂಡು ಬಿಟ್ಟಿದೆ. ಇನ್ನು ಕೆಲವೊಂದಿಷ್ಟು ವರ್ಷಗಳಲ್ಲಿ ಹೈಯೆಸ್ಟ್ ಸಾಲ ಮಾಡಿರ್ತಕ್ಕಂತಹ ರಾಜ್ಯ ನಮ್ಮದಾಗತ್ತೆ ಇಡೀ ಭಾರತದಲ್ಲಿ. ಸೊ ಇದರ ಜೊತೆಗೆ ಹೈಯೆಸ್ಟ್ ಸಾಲವನ್ನು ಮಾಡಿರ್ತಕ್ಕಂತಹ CM ಯಾರಪ್ಪ ಅಂದರೆ ಸಿದ್ದರಾಮಯ್ಯನವರು ನಮ್ಮ ರಾಜ್ಯದಲ್ಲಿ ಈಗಾದರೂ ನಂಬರ್ 1 ಸ್ಥಾನದಲ್ಲಿದ್ದಾರೆ. ಯಾಕಂದರೆ ಗ್ಯಾರಂಟಿಗಳು ನಡೆಸಬೇಕಂದ್ರೆ ಸಾಲ ಮಾಡಬೇಕು, ಸಾಲ ಮಾಡಿದ್ದಾರೆ. ಆ ಸಾಲಗಳನ್ನು ತೀರಿಸ್ಬೇಕಂದ್ರೆ ಬೆಲೆ ಏರಿಕೆ ಆಗಬೇಕು. ಬೆಲೆ ಏರಿಕೆ ಆಗಿರೋದನ್ನು ಯಾರು ಕಟ್ತಾರೆ? ನಾವೇ ಅಲ್ವಾ, ಸಾಮಾನ್ಯ ಪ್ರಜೆಗಳು. ಸೊ ನಮ್ಮಿಂದಾನೇ ಆ ಬೆಲೆಗಳ ಏರಿಕೆಯನ್ನು ಪಡ್ಕೊಂಡು ಗ್ಯಾರಂಟಿಗಳನ್ನು ನಮಗೆ ಕೊಟ್ಟು ನಮ್ಮಿಂದ ದುಡ್ಡನ್ನು ನಮಗೆ ಕೊಡೋದು ಈ ರೀತಿ ಸರ್ಕಾರದಲ್ಲಿ ನಡೀತಾ ಇದೆ ಅಂತ ಸಾಕಷ್ಟು ಜನ ಹೇಳ್ತಾ ಇದ್ದಾರೆ, ಕಮೆಂಟ್ ಮಾಡ್ತಾ ಇದ್ದಾರೆ. ಸೊ ಸ್ನೇಹಿತರೆ, ಇದು ನಿಮಗೂ ಕೂಡ ಅನಿಸಿರ್ಬೋದು ಬಿಡಿ, ನಮಗೂ ಕೂಡ ಅನಿಸಿದೆ. ಸೊ ಅದನ್ನು ಬಿಟ್ಟಾಕೋಣ. ಈಗ ಸ್ನೇಹಿತರ, PM ಕಿಸಾನ್ ಯೋಜನೆಯಲ್ಲಿ ಒಟ್ಟಾರೆಯಾಗಿ 22ನೇ ಕಂತಿನ ಹಣ ಕೊಡ್ತಾ ಇದ್ದಾರೆ. ಇಲ್ಲಿ 4 ತಿಂಗಳಿಗೊಮ್ಮೆ ಕೊಡ್ಲಿಕ್ಕೆ ಕಾರಣ ಏನಂತ ಅನ್ನೋದಾದರೆ, ಪ್ರತಿ ತಿಂಗಳು ಕೊಡ್ಲಿಕ್ಕೆ ಹೋದರೆ ಏನಾಗುತ್ತೆ ಗೊತ್ತಿದೆ. ಹೀಗಾಗಿ 4 ತಿಂಗಳಿಗೊಮ್ಮೆ ನಮಗೂ ಕೂಡ ಹೆಲ್ಪ್ ಆಗಿರಬೇಕು, ಸರ್ಕಾರಕ್ಕೂ ಕೂಡ ಅಷ್ಟೊಂದು ವೆಚ್ಚ ಆಗಿರಬಾರ್ದು. ಹೀಗಾಗಿ ಸರ್ಕಾರ ಕೊಡ್ತಾ ಇದೆ, ಕೇಂದ್ರ ಸರ್ಕಾರ. ಇನ್ನು 4,000 ಎಲ್ಲಪ್ಪ ಏರಿಕೆ ಆಗಿದೆ ಅಂತ ನೀವು ಕೇಳಬಹುದು. ನಮ್ಮ ರಾಜ್ಯದಲ್ಲಿ ಅಲ್ಲ ಸ್ನೇಹಿತರೆ, ಬಿಹಾರ ರಾಜ್ಯದಲ್ಲಿ. ಇದರ ಬಗ್ಗೆ ನಾನು ಹಿಂದಿನ ವಿಡಿಯೋಸ್ಗಳಲ್ಲಿ ತಿಳಿಸಿದ್ದೀನಿ. ಬಿಹಾರ ರಾಜ್ಯದಲ್ಲಿ ಚುನಾವಣೆ, ನಮ್ಮ ರಾಜ್ಯದಲ್ಲಿ ಹೇಗೆ ಗ್ಯಾರಂಟಿ ಯೋಜನೆಗಳನ್ನು ಘೋಷಣೆ ಮಾಡಿದ್ರು ಅಲ್ಲಿ ಕೂಡ ಘೋಷಣೆ ಮಾಡಿದ್ರು. ಆದರೆ ಅಲ್ಲಿ ಪ್ರತಿ ತಿಂಗಳು ಕೊಡ್ತೇವೆ 4-5 ಗ್ಯಾರಂಟಿಗಳನ್ನು ಈ ರೀತಿ ಏನು ಘೋಷಣೆ ಮಾಡಿಲ್ಲ. ಕೇವಲ ಒಂದು ಗ್ಯಾರಂಟಿ, ಸರ್ಕಾರಕ್ಕೂ ಕೂಡ ಅಷ್ಟೊಂದು ಲಾಸ್ ಆಗಿರಬಾರ್ದು. ಇನ್ನು ಅಲ್ಲಿರ್ತಕ್ಕಂತಹ ರೈತರಿಗೂ ಕೂಡ ಬೆನಿಫಿಟ್ ಸಿಕ್ಕಂಗಾಗಿರಬೇಕು. 4 ತಿಂಗಳಿಗೊಮ್ಮೆ PM ಕಿಸಾನ್ ಯಾವ ರೀತಿಯಾಗಿ ದುಡ್ಡು ಹೋಗುತ್ತೆ ನಿಮ್ಮ ಅಕೌಂಟ್ಗಳಿಗೆ, ಅದರ ಜೊತೆಗೇನೆ ಇನ್ನು 2,000 ನಾವು ಕೂಡಿಸ್ತೀವಿ. ಕೇಂದ್ರ ಸರ್ಕಾರ 4,000 ಕೊಡ್ತಾ ಇಲ್ಲ, ಕೇಂದ್ರ ಸರ್ಕಾರ 2,000 ಕೊಡುತ್ತೆ. ಇನ್ನು ಕೇಂದ್ರ ಸರ್ಕಾರದ 2,000 ಜೊತೆಗೆ ಅಲ್ಲಿ ಅಧಿಕಾರಕ್ಕೆ ಬಂದಿರತಕ್ಕಂತಹ NDA ಸರ್ಕಾರ, ನಾವು ಅಧಿಕಾರಕ್ಕೆ ಬಂದಿದ್ದೇ ಆದರೆ ನಾವು ಅದರ ಜೊತೆಗೆ 2,000 ಕೂಡಿಸಿ 4,000 ಪ್ರತಿ 4 ತಿಂಗಳಿಗೊಮ್ಮೆ ವಾರ್ಷಿಕವಾಗಿ 12,000 ದುಡ್ಡನ್ನು ಎಲ್ಲ ರೈತರ ಖಾತೆಗಳಿಗೆ ಕೊಡ್ತೇವೆ ಅಂತಕ್ಕಂತಹ ಭರವಸೆಯನ್ನು ಕೊಟ್ಟಿದ್ರು. ಹೀಗಾಗಿ ಈಗ 22ನೇ ಕಂತಿನ ಹಣ ಏನಿದೆ, ಸೊ ಈ ಒಂದು ದುಡ್ಡು 4,000 ಅಲ್ಲಿರ್ತಕ್ಕಂತಹ ರೈತರಿಗೆ ಜಮಾ ಆಗುತ್ತೆ. ನಮ್ಮ ರಾಜ್ಯ ಸೇರಿದಂತೆ ಇನ್ನು ಉಳಿದಂತಹ ರಾಜ್ಯಗಳಿಗೆ 2,000 ಬರುತ್ತೆ. ಇನ್ನು ನಮ್ಮ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಇದೆ, ಕೇಂದ್ರದಲ್ಲಿ BJP ಪಕ್ಷ ಇದೆ. ಇದು ಮೊದಲನೇದಾಗಿ BJP ಪಕ್ಷ ಜಾರಿಗೆ ತಂದಿರತಕ್ಕಂತಹ PM ಕಿಸಾನ್ ಯೋಜನೆ. ಇಲ್ಲಿ ಯಾವುದೇ ನರೇಂದ್ರ ಮೋದಿ ಅವರ ಹೆಸರಿಲ್ಲ. PM ಕಿಸಾನ್ ಯೋಜನೆ ಅಂತ ರೈತರಿಗೋಸ್ಕರ ತಂದಿರತಕ್ಕಂತಹ ಯೋಜನೆ. ಇದರಲ್ಲಿ ಸರ್ಕಾರವು ದುಡ್ಡು ಕೊಟ್ಟರೆ ನಡೆಯುತ್ತೆ, ಕಾಂಗ್ರೆಸ್ ಪಕ್ಷ ಇರಲಿ ಅಥವಾ BJP ಇರಲಿ, ಯಾವುದೇ ಪಕ್ಷ ಇರಲಿ. ಆದರೆ ಇಲ್ಲಿ
ಮುಖ್ಯವಾಗಿ ರಾಜ್ಯ ಸರ್ಕಾರದಲ್ಲಿ ಕಾಂಗ್ರೆಸ್ ಇದೆ, ಕೇಂದ್ರದಲ್ಲಿ BJP ಇದೆ, ಹೊಂದಾಣಿಕೆ ಆಗಬೇಕಲ್ವಾ. ಸೊ ಮೊದಲೇ ನಮ್ಮ ರಾಜ್ಯದಲ್ಲಿ ಗ್ಯಾರಂಟಿ ಯೋಜನೆಗಳಿದ್ದಾವೆ, ಹೀಗಾಗಿ ಕೊಡಲಿಕ್ಕಾಗೋದಿಲ್ಲ. 99% ಅಲ್ಲ, 100% ಅಲ್ಲ, 200% ಹೇಳ್ತೀನಿ, ನಮ್ಮ ರಾಜ್ಯದಲ್ಲಿ PM ಕಿಸಾನ್ ಯೋಜನೆಯಲ್ಲಿ 4,000 ಕೊಡೋದಿಲ್ಲ. ಓಕೆ. ಇನ್ನೊಂದು, ನಮ್ಮ ರಾಜ್ಯದಲ್ಲಿ ಏನಾದರೂ ಮುಂದಿನ 2028ರ ಚುನಾವಣೆಯಲ್ಲಿ ಏನಾದರೂ BJP ಸರ್ಕಾರ ಅಧಿಕಾರಕ್ಕೆ ಬಂದರೆ ಈ ಒಂದು ವಿಷಯಕ್ಕೆ ಕೈ ಹಾಕಬಹುದು. ಆವಾಗ ನೋಡೋಣ. ಸದ್ಯಕ್ಕಂತೂ ಕೊಡೋದಿಲ್ಲ. ಈಗ 2,000 ನೀವು ಪಡ್ಕೊಳ್ತೀರಿ, ಕೇಂದ್ರ ಸರ್ಕಾರ ಕೊಡುತ್ತೆ. ಇದೇ ಅತಿ ಶೀಘ್ರದಲ್ಲಿ ಫೆಬ್ರವರಿ ಕೊನೆಯ ವಾರದಲ್ಲಿ, ಈ ತಿಂಗಳಲ್ಲಿ ಅಲ್ಲ, ಜನವರಿ ತಿಂಗಳಲ್ಲಿ ಇನ್ನು 1 ತಿಂಗಳ ಕಾಲ ನೀವು ವೇಟ್ ಮಾಡ್ಕೊಳ್ಬೇಕಾಗತ್ತೆ. ಫೆಬ್ರವರಿ ಕೊನೆಯ ವಾರದಲ್ಲಿ ಜಮಾ ಆಗತ್ತೆ ಅಂತ ಮಾಹಿತಿ ಸಿಕ್ಕಿದೆ. ಇನ್ನು 15 ದಿನಗಳಲ್ಲಿ ಡೇಟನ್ನು ಕೂಡ ಫಿಕ್ಸ್ ಮಾಡ್ತಾರೆ. ಆ ಡೇಟ್ಗೆ ಜಮಾ ಮಾಡ್ತಾರೆ, ಹಿಂದೆ ಮುಂದೆ ಮಾಡೋದಿಲ್ಲ. ಅಥವಾ 4-5 ದಿನಗಳ ಕಾಲ ಅಥವಾ 15-20 ದಿನಗಳ ಕಾಲ ಈ ದುಡ್ಡನ್ನು ಜಮಾ ಮಾಡಲಿಕ್ಕೆ ನೋಡೋದಿಲ್ಲ. ಕೇವಲ ಬಟನ್ ಒತ್ತಿದ್ರೆ ಸಾಕು, 2 ದಿನದಲ್ಲಿ ಈ PM ಕಿಸಾನ್ ಯೋಜನೆ ದುಡ್ಡು ನಿಮ್ಮ ಅಕೌಂಟ್ಗೆ ಬಂದು ಜಮಾ ಆಗಿ ಕ್ಲಿಯರ್ ಆಗಿರುತ್ತೆ. ಸೊ ಅಷ್ಟು ಸ್ಪೀಡಾಗಿ ಈ ಒಂದು ಸ್ಕೀಮ್ನಲ್ಲಿ ವರ್ಕ್ ಆಗಿರುತ್ತೆ. ಸೊ ಇನ್ನು ಈ PM ಕಿಸಾನ್ ಯೋಜನೆಯಲ್ಲಿ ಸ್ನೇಹಿತರೆ 20,000 ಕೋಟಿಯಷ್ಟು ಫಂಡನ್ನು ಪ್ರತಿಯೊಂದು ಕಂತಿನಲ್ಲಿ ವೆಚ್ಚ ಮಾಡಲಾಗುತ್ತೆ. ಯಾಕಂದರೆ ಎಷ್ಟು ರೈತರಿದ್ದೀರಿ ಅಂದರೆ ಸುಮಾರು 10,000 ಕೋಟಿಯಷ್ಟು ರೈತರಿದ್ದೀರಿ ಅಂತೆ. ಸೊ ಇಡೀ ದೇಶದಾದಂತಹ ಎಲ್ಲ ರೈತರಿಗೂ ಕೂಡ ಜಮಾ ಆಗಬೇಕಲ್ವಾ. ಸೊ ಹೀಗಾಗಿ 20,000 ಕೋಟಿ ಹಣದಷ್ಟು ವೆಚ್ಚ ಆಗುತ್ತೆ. ಇದನ್ನು ನಮ್ಮ ಗೃಹಲಕ್ಷ್ಮಿ ಯೋಜನೆಗೆ ಕಂಪೇರ್ ಮಾಡೋದೇ ಆದರೆ ಸುಮಾರು 10 ಎಷ್ಟು ಕಂತುಗಳನ್ನು ನಾವು ಪಡ್ಕೊಳ್ಬಹುದು ಅಂದರೆ 10,000 ಕೋಟಿ ಹಣಕ್ಕೇನೆ 4 ಕಂತುಗಳನ್ನು ಪಡ್ಕೊಳ್ಬಹುದು. 8 ಕಂತುಗಳನ್ನು ನಾವು ಟೋಟಲ್ ಆಗಿ ಈ 20,000 ಕೋಟಿ ಹಣದಲ್ಲಿ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಪಡ್ಕೊಳ್ಬಹುದು ಸ್ನೇಹಿತರೆ. ಈಗ ಪೆಂಡಿಂಗ್ ಉಳಿದಿರ್ತಕ್ಕಂತಹ ಕಂತುಗಳು ಎಲ್ಲವೂ ಕೂಡ ಕ್ಲಿಯರ್ ಆಗುತ್ತೆ ನೋಡಿ. ಸೊ ಇಷ್ಟು ದುಡ್ಡು ಈ ಒಂದು ಸ್ಕೀಮ್ನ ಒಂದೇ ಒಂದು ಕಂತಿನಲ್ಲಿ PM ಕಿಸಾನ್ ಯೋಜನೆಯಲ್ಲಿ ಇಡೀ ದೇಶದಂತಹ ಯಾರು ರೈತರು ಅರ್ಹತೆಯನ್ನು ಹೊಂದಿದ್ದಾರೆ ಅವರೆಲ್ಲರ ಖಾತೆಗಳಿಗೆ ಜಮೆ ಮಾಡಲಾಗುತ್ತೆ. ಸೊ ಇನ್ನು ಸ್ನೇಹಿತರೆ, ಈ ಡಾಕ್ಯುಮೆಂಟ್ಸ್ ವಿಚಾರಕ್ಕೆ ನಾವು ಬರೋಣ. ಸ್ನೇಹಿತರೆ, ನಾನು ಮೊದಲು ಕೂಡ ಹೇಳಿದ್ದೆ, ಯಾಕೆ ಅಂದರೆ ಈ ಡಾಕ್ಯುಮೆಂಟ್ಸ್ ನೀವು ಲಿಂಕ್ ಮಾಡಿಸ್ಲಿಲ್ಲ ಅಂದರೆ ನಿಮಗೆ ಬರೀ ಈ ಫಸಲ್ ಬಿಮಾ ಯೋಜನೆ, PM ಕಿಸಾನ್ ಯೋಜನೆಯಲ್ಲಿ ದುಡ್ಡು ಅಥವಾ ಬರ ಪರಿಹಾರ, ಬೆಳೆ ಪರಿಹಾರ, ಇದು ಕೇಂದ್ರ ಸರ್ಕಾರದಿಂದ ಬಂದಿರತಕ್ಕಂಥದ್ದು ಅಷ್ಟೇ ಅಲ್ಲ, ರಾಜ್ಯ ಸರ್ಕಾರ ಕೂಡ ತಿಳಿಸಿರ್ತಕ್ಕಂತಹ ಇನ್ಫಾರ್ಮೇಷನ್ನು. ಸೊ ಬಹಳಷ್ಟು ಕಡೆ ನಾವು ಬಹಳಷ್ಟು ಜಿಲ್ಲೆದಲ್ಲಿ ನೋಡ್ತಾ ಇದ್ದೀವಿ. ಸೊ ಏನಾಗ್ತಾ ಇದೆ ಅಂದರೆ ಆ ಒಂದು ಡಾಕ್ಯುಮೆಂಟ್ಸು ಲಿಂಕ್ ಆಗದೇ ಇರುವಂತಹ ಕಾರಣಕ್ಕಾಗಿ ಹೊಲ ಗದ್ದೆಗಳನ್ನು ಕೂಡ ಇನ್ಯಾವನೋ ಬಂದು ಮಾರಾಟ ಮಾಡೋದು, ಮಧ್ಯವರ್ತಿಯಾಗಿ ಆ ಹೊಲ ಗದ್ದೆಗಳನ್ನು ಇನ್ನೊಬ್ಬರಿಗೆ ಮಾರಾಟ ಮಾಡೋದು ಅಥವಾ ಅದನ್ನು ತಾವೇ ಖರೀದಿ ಮಾಡೋದು, ಈ ರೀತಿ ಆಗ್ತಾ ಇದೆ. ಇದರಿಂದಾಗಿ ರೈತರು ಕೋರ್ಟ್ ಕಚೇರಿ ಅಂತ ಅಲೆದಾಡ್ತಾರೆ. ಒಂದು ವೇಳೆ ಅದು ನಿಮ್ಮ ಹೆಸರಿಗೇನೆ ವಾಪಸ್ ಬಂದರೂ ಸಹಿತ ನಿಮ್ಮಿಂದ ಖರ್ಚಾಗಿರ್ತಕ್ಕಂತಹ ದುಡ್ಡು ಬರೋದಿಲ್ಲ. ಹೀಗಾಗಿ ಒಂದು ಕೆಲಸ ಮಾಡಿ, ನಿಮ್ಮ ಒಂದು ಪಹಣಿಗೆ ಆಧಾರ್ ಕಾರ್ಡನ್ನು ಲಿಂಕ್ ಮಾಡಿಸ್ಕೊಳ್ಳಿ. ಬಹಳ ಎಚ್ಚರಿಕೆಯಿಂದ ತಿಳ್ಕೊಳ್ಳಿ. ಯಾಕಂದರೆ ಇದೇನು ಬಿಡಪ್ಪ ಪಹಣಿಗೆ ಆಧಾರ್ ಕಾರ್ಡ್ ಏನು ಹೇಳ್ತಾನೆ ಅಂತ ನೀವು ಅಂದ್ಕೊಳ್ಬಹುದು. ಬಹಳಷ್ಟು ರೈತರದು ಈ ರೀತಿ ಪರಿಸ್ಥಿತಿ ಆಗಿರೋದನ್ನು ನಾವು ಕಣ್ಣಾರೆ ಕಂಡಿದ್ದೀವಿ. ಸೊ ಅದು ನಿಮಗೂ ಕೂಡ ಆಗಬಾರ್ದು. ಇದನ್ನು ಸ್ವತಃ ರಾಜ್ಯದಲ್ಲಿರ್ತಕ್ಕಂತಹ ಕೃಷಿ ಸಚಿವರಾದಂತಹ ಕೃಷ್ಣ ಬೈರೇಗೌಡ ಅವರು ಕೂಡ ತಿಳಿಸಿದ್ದಾರೆ. ಕೇಂದ್ರ ಸರ್ಕಾರವೂ ಕೂಡ ತಿಳಿಸಿದೆ. ಶಿವರಾಜ್ ಸಿಂಗ್ ಚೌಹಾಣ್ ಸರ್ ಅವರು ಕೂಡ ತಿಳಿಸಿದ್ದಾರೆ. ಸೊ ಹೀಗಾಗಿ ಮೊದಲು ಈ ಒಂದು ಕೆಲಸ ಮಾಡಿ, ನಿಮ್ಮ ಗ್ರಾಮ ಪಂಚಾಯತಿಗೆ ಹೋಗಿ, ನಿಮ್ಮ ತಾಲೂಕಿನಲ್ಲಿರ್ತಕ್ಕಂತಹ ಗ್ರಾಮ ಪಂಚಾಯತಿಗೆ ಹೋದರೆ ಗ್ರಾಮ ಲೆಕ್ಕಾಧಿಕಾರಿಗಳಿರ್ತಾರೆ, ಅವರು ಲಿಂಕ್ ಮಾಡಿಸಿಕೊಡುವಂತಹ ಕೆಲಸ ಮಾಡ್ತಾರೆ. ಒಂದು ಪಹಣಿ, ಆಧಾರ್ ಕಾರ್ಡು, 2 ಪಾಸ್ಪೋರ್ಟ್ ಸೈಜ್ ಫೋಟೋ ತೆಗೆದುಕೊಂಡು ಹೋದರೆ, ಮೊಬೈಲ್ ಸಂಖ್ಯೆ ಇದ್ದರೆ ಸಾಕು, ಲಿಂಕ್ ಮಾಡಿಸಿಕೊಡ್ತಾರೆ. ಅದನ್ನು ಮೊದಲು ನೀವು ಲಿಂಕ್ ಮಾಡಿಸ್ಕೊಳ್ಳಿ. ಸೊ ಈ ಇನ್ಫಾರ್ಮೇಷನ್ ನಿಮಗೆ ಕೊಡಲೇಬೇಕಾಗಿತ್ತು, ಇಂಪಾರ್ಟೆಂಟ್ ಮಾಹಿತಿ ಆಗಿತ್ತು, ತಿಳಿಸಿದ್ದೀನಿ. ಅರ್ಥ ಆಗಿದ್ದಲ್ಲಿ ಇದೇ ರೀತಿ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಆಲ್ ಅಂತ ಸೆಟ್ ಮಾಡ್ಕೊಳ್ಳಿ. ಹಾಗೆ ಈ ಒಂದು ವಿಷಯವನ್ನು ಎಲ್ಲ ರೈತರಿಗೆ ಶೇರ್ ಮಾಡಿ.